ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಅದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವೀಡಿಯೋದಲ್ಲಿ ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ಗೆ ಹೋಗ್ತಾ ಇದ್ದೀನಿ. ನಮಗೆ ಸೀಟ್ ಸಿಗುತ್ತಾ ಇಲ್ವಾ? ಯಾಕಂದರೆ ಸಾಕಷ್ಟು ಜನ ಕೇಳ್ತಿದ್ರು. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ನಾನು ಹೋಲ್ಡ್ ಮಾಡ್ಕೊಂಡು ಹೋಗ್ತೀನಿ ಸೆಕೆಂಡ್ ರೌಂಡಲ್ಲಿ. ಆಮೇಲೆ ಸೆಕೆಂಡ್ ರೌಂಡಲ್ಲಿ ಯಾವ ಥರ ಪ್ರೊಸೀಜರ್ ಇರುತ್ತೆ, ಅಲ್ಲಿ ಯಾವ ಥರ ಚಾಯ್ಸ್ ಸೆಂಟರ್ ಇರುತ್ತೆ, ಏನಾದರೂ ಡಿಫ್ರೆನ್ಸ್ ಇದೆಯಾ, ಫೀಸ್ ಯಾವ ಥರ ಪೇ ಮಾಡಬೇಕು, ಸಾಕಷ್ಟು ಜನ ಆದರೆ ಕೇಳ್ತಾಯಿದ್ರು ಮಾಹಿತಿನ. ಅದಕ್ಕೆಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಸೀಟ್ ಸಿಕ್ಕವರು ಸಿಗದಿಲ್ದವ್ರಿಗೆ ಎಲ್ಲರಿಗೂ ಈ ಕಂಪ್ಲೀಟ್ ವೀಡಿಯೋನ ಕೊನೆವರೆಗೂ ನೋಡಿದ್ರೆ 100% ಕ್ಲಾರಿಟಿ ಯಾರು ಸಿಗುತ್ತೆ. ನೆಕ್ಸ್ಟ್ ನೀವು ಯಾವ ಒಂದು ವೀಡಿಯೋನೂ ನೋಡಬೇಕಾಗಿಲ್ಲ. ಆ ಥರ ಆದರೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಏನೇ ಅಪ್ಡೇಟ್ ಬಂದರೂ ನಿಮ್ಗೆ ಅಲ್ಲಿ ತಿಳಿಸ್ತಾ ಇರ್ತೀವಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡೋದ್ರಿಂದ ಮುಂಬರುವಂಥ ದಿನಗಳಲ್ಲಿ ತುಂಬಾ ಸ್ಕಾಲರ್ಶಿಪ್ ಬರ್ತಿದೆ. ಎಕ್ಸಾಂಪಲ್, ನೀವು MBBS ಆಗಿರ್ಬೋದು, ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು BSc ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, SSB ಜೊತೆ ಬೇರೆ ಬೇರೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ವಿತ್ ಜೆನ್ಯೂನ್ ಆಗಿ ತುಂಬ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬಂದಿದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ದೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಸರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಈಗ ನೀವು ಚಾಯ್ಸ್ 1 ತೊಗೊಂಡು ಕಾಲೇಜ್ ಅಡ್ಮಿಷನ್ ಆಗೋರು ಈಗ ಅಡ್ಮಿಷನ್ ಆಗ್ತಿದ್ದೀರಾ, ಅವ್ರದ್ದೇನು ತೊಂದರೆ ಇಲ್ಲ. ಈಗ ಚಾಯ್ಸ್ 2, ಚಾಯ್ಸ್ 3 ತೊಗೊಂಡವರು ಈಗ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿರಲ್ವಾ. ಈಗ ಚಾಯ್ಸ್ 4 ಅವ್ರದ್ದು ತಲೆ ಟೆನ್ಷನ್ ಇಲ್ಲ, ಯಾಕಂದ್ರೆ ಅವರು ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಿದ್ದಾರೆ. ಈಗ ನಮಗೆ ಸ್ಟೂಡೆಂಟ್ಸ್ ಇರೋದು ಯಾರಪ್ಪ ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಅವ್ರು ಮಾತ್ರ. ಈಗ ಚಾಯ್ಸ್ 2 ತೊಗೊಂಡವರು ಏನು ಹೇಳ್ತಿದ್ದಾರೆ, ನನಗೆ ಸೀಟು ಓಲ್ಡಲ್ಲಿದೆ, ನೆಕ್ಸ್ಟ್ ನಾನು ರೌಂಡ್ಗೆ ಹೋಗ್ತಿದ್ದೀನಿ. ನಮ್ಮ ಫಸ್ಟಿಗೆ ಚಾಯ್ಸ್ 2 ಬಗ್ಗೆ ಮಾತಾಡ್ಬಿಡ್ತೀನಿ ಕಂಪ್ಲೀಟಾಗಿ. ಈಗ ನೀವು ಚಾಯ್ಸ್ 2 ತೊಗೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತಿದ್ದೀರಂದರೆ, ಎಕ್ಸಾಂಪಲ್, ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೂ SNQ ಕೋಟ ಸೆಕೆಂಡ್ ರೌಂಡಲ್ಲೂ ಸಿಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನನಗೆ SNQ ಕೋಟ ಇವಾಗ ಸಿಕ್ಕಿದೆ, ನೆಕ್ಸ್ಟ್ ರೌಂಡಲ್ಲಿ SNQ ಕೋಟ ಫಿಕ್ಸ್ ಅಂತ ಕೇಳಿದ್ರೆ 100% ಇಲ್ಲ, ಮೇ ನಾಟ್. ಅಂದರೆ SNQ ಕೋಟ ಪೂರ್ತಿ ಡಿಪೆಂಡ್ಸ್ ನಿಮ್ಮ ಒಂದು ಕಾಲೇಜಲ್ಲಿ ಅದೃಷ್ಟವಂತರು ಅಂತ ಹೇಳ್ಬೋದು. ಅಂದರೆ ನಿಮ್ಮ ಕಾಲೇಜಲ್ಲಿ ಓನ್ಲಿ 5% ಸ್ಟೂಡೆಂಟ್ಸ್ಗೆ ಮಾತ್ರ ಸಿಗುತ್ತೆ. ವಿತ್ ಈ ರ್ಯಾಂಕ್ ಯಾರ್ದಿರುತ್ತೆ ಅವ್ರಿಗೆ ಮಾತ್ರ ಸಿಗುತ್ತೆ. ಓಕೆನಾ? ನೀವು ನೆಕ್ಸ್ಟ್ ರೌಂಡಲ್ಲಿ ಸೀಟ್ಸ್ ಅಂದರೆ SNQ ಕೋಟ ಸಿಕ್ಕವ್ರಿಗೆ ಸಿಗದಿರ್ಬೋದು, ಸಿಗದಿಲ್ದವ್ರಿಗೂ ಸಿಗ್ಬೋದು. ಈ ಥರ ಚಾನ್ಸ್ ಇರುತ್ತೆ. ಅಂದರೆ SNQ ಕೋಟ ಬಗ್ಗೆ ಸಾಕಷ್ಟು ಜನ ಕೇಳ್ತಿದ್ರು, ಆ ಒಂದು ಮಾಹಿತಿ ಇಟ್ಕೊಂಡು ಮಾತಾಡಿದೆ. ಫಸ್ಟ್ SNQ ಕೋಟ ಬಗ್ಗೆ ಆಯಿತು. ಆಮೇಲೆ ನನಗೆ ಸೀಟ್ ಸಿಕ್ಕಿಲ್ಲ ನನಗೆ ಫಸ್ಟ್ ರೌಂಡಲ್ಲಿ, ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀನಿ ಅಂತ ಸ್ವಲ್ಪ ಜನ ಕೇಳಿದ್ರೆ, ನಿಮಗೆ ಸಿಗೋ ಚಾನ್ಸಸ್ಸು ಸೆಕೆಂಡ್ ರೌಂಡಲ್ಲಿ ಸೀಟ್ಸು ಚೆನ್ನಾಗಿರೋ ಮತ್ತು ಸೀಟು ಸಿಕ್ಕಿಲ್ಲ ಅನ್ನೋರಿಗೆ ಸೆಕೆಂಡ್ ರೌಂಡ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ನನಗೆ ಚೆನ್ನಾಗಿರೋ ಕಾಲೇಜಸ್, ಚೆನ್ನಾಗಿರೋ ಸೀಟು, ಒಂದು ಒಳ್ಳೆ ಕಾಲೇಜಲ್ಲಿ ಚೆನ್ನಾಗಿರೋ ಕೋರ್ಸಸಲ್ಲಿ ಸೀಟ್ ಸಿಗ್ಬೋದು ಅಂತ ಸೆಕೆಂಡ್ ರೌಂಡ್ ಕೇಳಿದ್ರೆ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ಜನ MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಅಡ್ಮಿಷನ್ ಆಗ್ತಾರೆ. ಇನ್ನು ಸ್ವಲ್ಪ ಜನ ಬೇರೆ ಬೇರೆ ಕೋರ್ಸಸ್ ಆ್ಯಡ್ ಆಗಿದೆ. ಈಗ BMS ಆ್ಯಡ್ ಆಗುತ್ತಲ್ವ, ಅಲ್ಲಿ ಸ್ವಲ್ಪ ಜನ ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ಜನ ಅಡ್ಮಿಷನ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಕೋರ್ಸಸ್ಗೆ, ಆಮೇಲೆ ಎಲ್ಲ BPT BH ಎಲ್ಲ ಕೋರ್ಸ್ಗೆ ಅಡ್ಮಿಷನ್ ಆಗೋದ್ರಿಂದ ಈಗ ಇಂಜಿನಿಯರಿಂಗಿಗೆ ಜಾಸ್ತಿ ಅಂದರೆ ಕಾಂಪಿಟೇಷನ್ಸ್ ಕಡಿಮೆ ಆಗಿರುತ್ತೆ. ಅದಕ್ಕೆ ಏನಾಗುತ್ತೆ ನಿಮಗೆ, ಆಮೇಲೆ ತುಂಬಾ ಹೈ ಲೆವೆಲಲ್ಲಿ ಜಾಸ್ತಿ ಒಳ್ಳೆ ಅಂದರೆ ತುಂಬಾ ಪ್ರೆಡಿಕ್ಟ್ ಆದರೆ ಮಾಡ್ಬೋದು ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಗ್ಬೋದು ಅಂತ ಒಂದು ಸೆಕೆಂಡ್ ರೌಂಡಲ್ಲಿ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಥರ್ಡ್ ರೌಂಡ್ವರೆಗೂ ಹೋಗಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ. ಯಾಕಂದರೆ ನಿಮ್ಗೆ ಅಲ್ಲಿವರೆಗೂ ಹೋದರೆ ನಿಮ್ಗೆ ಇನ್ನೂ ಒಳ್ಳೆ ಕಾಲೇಜಸ್ ಸಿಗೋ ಚಾನ್ಸಸ್ ಆದರೆ ತುಂಬಾ ಇರುತ್ತೆ. ಓಕೆನಾ? ಸೀಟ್ ಸಿಕ್ಕಿಲ್ಲ ಅಂತಂದು ನೀವೇನು ಬೇಜಾರಾಗಂತಿಲ್ಲ. ನೀವು ಸೆಕೆಂಡ್ ರೌಂಡಲ್ಲಾದರೆ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಸಿಕ್ಕಿಲ್ಲ ಅಂದರೆ ನೀವು ಥರ್ಡ್ ರೌಂಡ್ಗೆ ಹೋಗ್ತೀರಾ ಡೈರೆಕ್ಟಾಗಿ. ನೀವು ಅಲ್ಲಿ ಕೂಡ ಚಾಯ್ಸ್ ಎಂಟ್ರಿ ಮಾಡಂತಿಲ್ಲ. ಯಾರು ಸೀಟ್ ಸಿಗಲ್ಲ ಅವರು ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಹೋಗ್ತಾರೆ, ಅಲ್ಲಿ ಸಿಗೋದೋ ಚಾನ್ಸ್ ಆದರೆ ಇರುತ್ತೆ. ನಿಮಗೆ ಥರ್ಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ ಅಂದರೆ, ನೋಡಿ ಇದನ್ನು ಕೇಳಿಸ್ತಿದ್ದೀನಿ, ಯಾವ ಯೂಟ್ಯೂಬರ್ ಹೇಳಿದಾರೆಲ್ಲ ಗೊತ್ತಿಲ್ಲ, ನೀವು ಕೇಳಿಸ್ಕೊಳ್ಳಿ. ಥರ್ಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ ಅಂದರೆ ಇನ್ನೂ ಒಂದಿಷ್ಟು ಕಾಲೇಜಸಲ್ಲಿ ಸೀಟು ಅವು ಫಿಲ್ ಆಗಿರೋದಿಲ್ಲ. ಅಂಥ ನೋಟಿಫಿಕೇಷನ್ಸು ನಿಮ್ಮ KEದಲ್ಲಿ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ಆಟೋಮೆಟಿಕ್ಲಿ ಅದ್ರ ಬಗ್ಗೆ ನೋಟಿಸ್ ಆದರೆ ಖಂಡಿತ ಯಾವಾಗ ಸಿಗುತ್ತೋ ಅವಾಗ ನಿಮಗೆ ಡೈರೆಕ್ಟಾಗಿ ಒಂದು ಸೈಡ್ ಏನು ಮಾಡ್ತಾರೆ, ಇಷ್ಟು ಒಂದು ಕಾಲೇಜಸಲ್ಲಿ ಸೀಟ್ಸ್ ಇದ್ದಾವೆ, ಬೇಗ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ. ಅವಾಗ ನೀವು ಜಸ್ಟ್ KE ಆಫೀಸ್ಗೆ ವಿಸಿಟ್ ಮಾಡಿ ಆ ಒಂದು ಫಾರ್ಮ್ ಕೊಡ್ತಾರೆ. ಅಂದರೆ ಅಡ್ಮಿಷನ್ ಈ ಕಾಲೇಜಲ್ಲಿ ನನಗೆ ಸೀಟ್ ಬೇಕಂತ ನೀವು ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬೋದಾಗಿರುತ್ತೆ. ಓಕೆನಾ? ಇದು ಒಂದು ನಿಮಗೆ ಆಫ್ಟರ್ ಥರ್ಡ್ ರೌಂಡ್. ಆಮೇಲೆ ಈ ಸರಿ ಫೋರ್ತ್ ರೌಂಡು ಮಾಡೋ ಚಾನ್ಸ್ ಆದರೆ ಇದ್ದೇ ಇರುತ್ತೆ. ಯಾಕಂದರೆ ಸೀಟ್ ಫಿಲ್ ಆಗಿಲ್ಲ ಅಂದರೆ, ಸೀಟ್ ಫಿಲ್ ಆದರೆ ಥರ್ಡ್ ರೌಂಡೇ ಲಾಸ್ಟ್. ಅಂದರೆ ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡನ್ನು ನಾವು KEದಲ್ಲಿ ಥರ್ಡ್ ರೌಂಡ್ ಅಂತ ಕರಿತೀವಿ. ಓಕೆ, ಈಗ ನಿಮಗೆ ಸೆಕೆಂಡ್ ರೌಂಡ್ ಹೋದವ್ರಿಗೆ ಸೆಕೆಂಡ್ ರೌಂಡಿಂದ ನೀವು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಹೋದವ್ರಿಗೆ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಆಮೇಲೆ ನೀವು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ ಹೋಗಬೇಕಂದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮಗೆ ಒಂದು ಸ್ವಲ್ಪ ಮೇಜರ್ ಡಿಫ್ರೆನ್ಸ್ ಅನ್ನೋದಿದೆ. ನೀವು ಇಲ್ಲಿವರೆಗೂ ಏನು ಫೀಸ್ ಪೇ ಮಾಡಿರಲಿಲ್ಲ ಅಂದರೆ ಚಾಯ್ಸ್ 2 ತೊಗೋಬೇಕಾದ್ರೆ. ಬಟ್ ಈಗ ಚಾಯ್ಸ್ 2 ತೊಗೋಬೇಕಾದ್ರೂ ನೀವು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗಬೇಕಂದ್ರೆ ಫೀಸ್ನ ಪೇ ಮಾಡಬೇಕಾಗುತ್ತೆ. ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ ಅಷ್ಟು ಫೀಸ್ನ ಪೇ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ನೀವು ಸೀಟ್ ಏನಾದರೂ ನೀವು ಥರ್ಡ್ ರೌಂಡ್ಗೆ ಹೋಗಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬಿಟ್ರೆ ಅನ್ನೋ ಒಂದು ಭಯದಿಂದ KEದಲ್ಲಿ ಸೀಟ್ ಫಿಲ್ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಇನ್ನೊಬ್ಬ ಸ್ಟೂಡೆಂಟ್ಸ್ಗೆ ಬೇಕಾಗಿರೋಂಥ ಸೀಟ್ನ ನೀವು ಸುಮ್ಮನೆ ಹಾಗೆ ವೇಸ್ಟ್ ಮಾಡ್ತೀರ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಚಾಯ್ಸ್ 2 ತೊಗೊಂಡು, ಅಂದರೆ ಚಾಯ್ಸ್ 2 ತೊಗೊಳ್ಳೋಂಥ ಸ್ಟೂಡೆಂಟ್ಸ್ಗೆ ರೌಂಡ್ 2 ಇಂದ ರೌಂಡ್ 3 ಹೋಗೋರಿಗೆ ನಿಮಗೆ ಫೀಸ್ನಾದ್ರೆ ಕಟ್ಸ್ಕೋತಾರೆ. ಯಾವಾಗ ನಿಮ್ಮ ಥರ್ಡ್ ರೌಂಡ್ ಎಂಟ್ರಿ ಆಗೋ ಟೈಮಲ್ಲಿ. ಇವಾಗ ಯಾವುದೇ ಕಾರಣಕ್ಕೂ ಫೀಸ್ ಪೇ ಮಾಡೋಂಗಿಲ್ಲ. ಓಕೆ,
ಐ ಥಿಂಕ್ ಚಾಯ್ಸ್ 2 ತೊಗೊಳ್ಳೋರಿಗೆ ಒಳ್ಳೆ ಫುಲ್ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಈಗ ಚಾಯ್ಸ್ 3 ತೊಗೊಳ್ಳೋರಿಗೆ ಏನಾಗುತ್ತೆ, ಈಗ ನಿಮಗೆ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗಿರುತ್ತೆ. ಈಗ ನೀವು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಿದ್ದೀರಿ. ಈಗ ಫಸ್ಟ್ ರೌಂಡಲ್ಲಿ ಮುಗೀತು, ಈಗ ನೀವು ಸೆಕೆಂಡ್ ರೌಂಡ್ಗೆ ಬರ್ತೀರಾ. ಇವಾಗ ನಿಮಗೆ ಮೊದಲೇ ಸೀಟ್ ಸಿಕ್ಕಿರಲ್ಲ, ಅಂದರೆ ಸೀಟ್ ಸಿಕ್ಕಿದೆ ಅದನ್ನ ಈಗ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ. ಇವಾಗ ಸ್ವಲ್ಪ ಸ್ಟೂಡೆಂಟ್ಸ್ಗೆ ನೀವು ಕರೆಕ್ಟಾಗಿ ಥಿಂಕ್ ಮಾಡಿ ತೊಗೊಂಡಿದ್ರೆ ಅಂದರೆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ ಅಂದರೆ ಸೀಟೇ ಸಿಗೋಲ್ಲ ಸೆಕೆಂಡ್ ರೌಂಡಲ್ಲಿ. ಈ ಥರ ಆಗೋ ಚಾನ್ಸ್ ಇದೆ, ಇಲ್ಲ ಅಂತಲ್ಲ. ಆಮೇಲೆ ನಿಮಗೆ ಕರೆಕ್ಟಾಗಿ ಪ್ರಯಾರಿಟಿ ನಿಮ್ಗೆ ಒಳ್ಳೆ ರ್ಯಾಂಕ್ ಚೆನ್ನಾಗಿತ್ತು ಅಂದರೆ ಮೇಲೆ ಸೀಟ್ ಸಿಗೋ ಚಾನ್ಸ್ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಪ್ರಯಾರಿಟಿನ ಕೆಳಗಡೆ ಇರೋ ಕಾಲೇಜಸ್ಸು ನಿಮಗೆ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಮೇಲೆ ಹಾಕೋತೀರ, ಅಂದರೆ ಮಾಡಿಫೈ ಮಾಡ್ಕೋತೀರ. ಇನ್ನೂ ಡೇಟ್ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ಹೇಳ್ತೀನಿ ನಾನು ನಿಮಗೆ. ಆವಾಗ ನಿಮಗೆ ಒಳ್ಳೆ ಕಾಲೇಜಸ್ ಸಿಗೋ ಚಾನ್ಸಸ್ ಇರುತ್ತೆ, ಮತ್ತು ನಿಮಗೆ ಯಾವುದೇ ಸೀಟ್ ಸಿಗೋ ಚಾನ್ಸಸ್ ಆದರೂ ಇರುತ್ತೆ. ಇದು ಸ್ಟೂಡೆಂಟ್ಸು ಪ್ರತಿ ವರ್ಷ ನೋಡ್ತಿರ್ತೀವಿ ಪ್ರಾಬ್ಲಮ್. ಚಾಯ್ಸ್ 3 ತೊಗೊಳ್ಳೋರಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಸೀಟು ಒಳ್ಳೆ ಕಾಲೇಜಸ್ ಸಿಗೋ ಚಾನ್ಸಸ್ಸು ಸೆಕೆಂಡ್ ರೌಂಡಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ಸ್ ಕಡಿಮೆ ಇರುತ್ತೆ ಅಂತ ಬಂದಿರ್ತೀರ. ಬಟ್ ನಿಮಗೆ ಯಾವುದೇ ಸೀಟೇ ಸಿಗದೇ ಇರೋವಂಥ ಚಾನ್ಸಸ್ಸು ಇದೆ. ಅದಕ್ಕೋಸ್ಕರ ನೀವು ಏನಾದರೂ ಒಂದು ಎಲ್ಲ ಕಾಲೇಜಸ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಡಿಲೀಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನಮಗೆ ಸೆಕೆಂಡ್ ರೌಂಡಲ್ಲಿ ಅಂತಂದು ಚಾಯ್ಸ್ 3 ತೊಗೊಳ್ಳೋರು ಎಲ್ಲ ಅಲ್ಲಿ ಏನು ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗಿರುತ್ತೆ, ಮಿಕ್ಕಿದ್ದೆಲ್ಲ ಕಾಲೇಜಸ್ ಇರುತ್ತಲ್ಲ ಅದನ್ನು ಒಳ್ಳೆ ಕರೆಕ್ಟಾಗಿ ಪ್ರಯಾರಿಟಿ ಆರ್ಡ್ರಲ್ಲಿ ಹಾಕ್ಕೊಳ್ಳಿ. ಆಗ ನಿಮಗೆ ಸಿಗೋ ಚಾನ್ಸು 100% ಒಳ್ಳೆ ಕಾಲೇಜಲ್ಲೇ ಸೀಟು ಒಳ್ಳೆ ಕೋರ್ಸ್ ಸೀಟ್ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಓಕೆ, ಈಗ ನಿಮಗೆ ಚಾಯ್ಸ್ 2 ಬಗ್ಗೆ ಹೇಳಿದೆ, ಚಾಯ್ಸ್ 3 ಬಗ್ಗೆ ಹೇಳಿದೆ. ಈಗ ಚಾಯ್ಸ್ 3 ಅವ್ರು ಹೇಳ್ತಿದ್ದಾರೆ ನಮಗೆ SNQ ಕೋಟಾ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್, ಯಾಕಂದರೆ ಎಲ್ಲ SNQ ಕೋಟಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಯಾಕಂದರೆ ತುಂಬಾ ಫೀಸ್ ಕಡಿಮೆ ಇರುತ್ತೆ. ಇಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಥರ್ಡ್ ರೌಂಡಲ್ಲಿ SNQ ಕೋಟಾ ಸಿಗ್ಬೋದು ಅಂತ ಡೆಫಿನೆಟ್ಲಿ ಸಿಗ್ಬೋದು, ಮೇ ನಾಟ್. ಅದು ಯಾರು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಆಟೋಮೆಟಿಕ್ಲಿ ನಮ್ಮ ಒಂದು KE ಸಾಫ್ಟ್ವೇರ್ ನಿಮ್ಗೆ ಅಲರ್ಟ್ ಮಾಡೋತ್ತಾಗ ಯಾವುದು ನಮ್ಮ KE ಡೈರೆಕ್ಟರ್ ಅದರ ಪ್ರಸನ್ನ ಕುಮಾರ್ ಸರ್ ಆದರೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಈ ಒಂದು ಕಾಲೇಜಲ್ಲಿ ಓನ್ಲಿ 5% ಸ್ಟೂಡೆಂಟ್ಸ್ಗೆ ಮಾತ್ರ SNQ ಕೋಟಾ ಆದರೆ ಸಿಗ್ತಿರುತ್ತೆ. ಓಕೆ, ಐ ಥಿಂಕ್ ನಿಮ್ಗೆ ಇದರ ಐಡಿಯಾ ಸಿಕ್ತು ಅನಿಸುತ್ತೆ. ನಿಮಗೇನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ನೀವು ಆಟೋಮೆಟಿಕ್ಲಿ ಥರ್ಡ್ ರೌಂಡ್ಗೆ ಹೋಗಬೇಕಾಗುತ್ತೆ. ಆಮೇಲೆ ನಾನು ಅಲ್ಲಿ ಚಾಯ್ಸ್ 3 ತೊಗೊಬಂದರೆ ಖಂಡಿತ ತೊಗೋಬೋದು ಚಾಯ್ಸ್ 3ನ. ಅಲ್ಲಿ ಕೂಡ ನೀವು ಏನು ಮಾಡಬೇಕು, ಫೀಸ್ನ ಪೇ ಮಾಡಬೇಕು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗ್ಬೇಕಾರೆ. ಸೆಕೆಂಡ್ ರೌಂಡಿಂದ ಯಾರು ಥರ್ಡ್ ರೌಂಡ್ಗೆ ಹೋಗ್ತೀರಾ ನೀವು ಚಾಯ್ಸ್ 2 ತೊಗೊಳ್ಳಿ, ಚಾಯ್ಸ್ 3 ತೊಗೊಳ್ಳಿ, ಫೀಸ್ನ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 1 ತೊಗೊಂಡ್ರೆ ಆಟೋಮೆಟಿಕ್ ಅಡ್ಮಿಷನ್ ಆಗ್ಬೋದು, ಬಟ್ ನೀವು ಫೀಸ್ ಪೇ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಬೇಕಾಗುತ್ತೆ. ಓಕೆನಾ? ಐ ಥಿಂಕ್ ಫುಲ್ ಯು ಗೆಟ್ ದಿ ಐಡಿಯಾ, ಅಂದರೆ ಎಲ್ಲ ಐಡಿಯಾ ಸಿಕ್ತು ಅನಿಸುತ್ತೆ. ಚಾಯ್ಸ್ 2, ಚಾಯ್ಸ್ 3 ಆಮೇಲೆ ಚಾಯ್ಸ್ 4 ಬಂದರೆ ನೀವು ಆಟೋಮೆಟಿಕ್ಲಿ ನೀವು KEಯಿಂದ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಾ. ಈಗ ಚಾಯ್ಸ್ 2, ಚಾಯ್ಸ್ 3 ಬಗ್ಗೆನೇ ಹೇಳಿದೆ. ನೆಕ್ಸ್ಟು ಸ್ವಲ್ಪ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅಂದರೆ ನಮಗೆ ಒಳ್ಳೆ ಕಾಲೇಜಸಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆಯಾ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಅಂದರೆ ಡೆಫಿನೆಟ್ಲಿ 100%. ನೀವು ಏನಾದರೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ರೌಂಡ್ 3ವರೆಗೂ ಹೋಗಿ. ಯಾಕಂದರೆ ನಿಮ್ಗೆ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೋರ್ಸಸ್ ಸಿಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಹೋದಾಗೆ ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಇಷ್ಟು ಅಂದರೆ ನೀವು ಪ್ರತಿ ವರ್ಷ ಕಟ್ ಆಫ್ ನೋಡ್ಕೊಳ್ಳಿ. ಯಾಕಂದರೆ ಬೆಟರ್ ಒಂದು ಸ್ಟೆಪ್ ಆದರೂ ನಿಮಗೆ ಒಂದಿಷ್ಟು ಆದರೂ ನಿಮಗೆ ರ್ಯಾಂಕಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ನೀವು ಥರ್ಡ್ ರೌಂಡಿಗೆ ಹೋಗಿ. ನಿಮಗೆ ಕಾಲೇಜಸ್ ಮಿಸ್ ಆಗುತ್ತೆ, ಕ್ಲಾಸಸ್ ಮಿಸ್ ಆಗುತ್ತೆ, ಇದು ಮ್ಯಾಟ್ರೇ ಆಗೋಲ್ಲ. ಏನು ಲಾಸ್ಟ್ ಮ್ಯಾಕ್ಸಿಮಮ್ 10 or 15 ಡೇಸ್ 1 ಮಂತೇ ಹೋಗಲಿ ಬಿಡಿ. ಯಾಕಂದರೆ ನೀವು ಇಂಜಿನಿಯರ್ ಜಾಯ್ನ್ ಆಗಿರ್ಬೋದು, ಇಲ್ಲ ಬೇರೆ ಒಂದು ಕೋರ್ಸಸ್ ಜಾಯ್ನ್ ಆಗಿರ್ಬೋದು, ನೀವು ಅಲ್ಲಿ 4 ವರ್ಷ ಕಲಿತಿರೋದು ಜಸ್ಟ್ 1 ತಿಂಗಳಲ್ಲ, 1 ತಿಂಗಳು ಕ್ಲಾಸ್ ನೋಡಿಕೊಂಡು. ಯಾಕಂದರೆ ಈಗ ಇಷ್ಟೋ ದಿನ ಆಗ್ಬಿಟ್ಟು ಮನೇಲಿ ಕೂತ್ಕೊಂಡು ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ ಅಂದರೆ ತುಂಬ ದಿನ ಮನೇಲಿದ್ದೀವಿ, ಕ್ಲಾಸಸ್ ಸ್ಟಾರ್ಟ್ ಆದರೆ ಸಾಕು ಕ್ಲಾಸ್ಗೆ ಹೋಗೋಣ ಅನ್ನೋ ಒಂದು ಮೈಂಡ್ಸೆಟ್ ಬಂದಿರುತ್ತೆ. ಬಟ್ ನೀವು ಅಲ್ಲಿಗೆ ಹೋದ್ರೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ನೀವು ಅಷ್ಟು ಬೇಗ ಹೋದ್ರೂ ಕೂಡ ನಿಮ್ಗೆ ಅಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೀತದೆ. ಅಲ್ಲಿ ಏನಿಲ್ಲ, ಇಂಡಕ್ಷನ್ ಪ್ರೋಗ್ರಾಮಲ್ಲಿ 15 ಡೇಸ್ ನಿಮಗೆ ಅದು ಏನು ಮಾಡ್ತಾರೆ ಅಂದರೆ ಜಸ್ಟ್ ಸ್ಟೂಡೆಂಟ್ಸ್ನ ಒಬ್ಬೊಬ್ಬರ ಜೊತೆ ಮಾತಾಡಿಕೊಂಡು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡೋದು ಬಿಟ್ಟರೆ ನಿಮ್ಗೆ ಅಲ್ಲಿ ಏನು ಅಷ್ಟು ದೊಡ್ಡದಾಗಿ ಏನು ಹೇಳ್ಕೊಡಲ್ಲ. ಅದನ್ನು ನೀವು ಕಲಿಯೋದೇ ಬೇಕಲ್ಲ. ಇಲ್ಲೇ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡೇ ಇಲ್ಲ ಆಟೋಮೆಟಿಕ್ಲಿ ಅದು ಕಲಿತೀರಾ. ನೀವು ಸುಮ್ಮನೆ ಒಂದು ಕ್ಲಾಸಸ್ಗೋಸ್ಕರ ಟೈಮ್ನ ವೇಸ್ಟ್ ಮಾಡಬೇಡಿ. ಆದಷ್ಟು ನಿಮಗೆ ಸಾಧ್ಯವಾದರೆ ಥರ್ಡ್ ರೌಂಡ್ವರೆಗೂ ಹೋಗಿ ಅಂತ ನನ್ನ ಒಂದು ಸಜೆಷನ್ ಅಷ್ಟೇ. ಯಾಕಂದರೆ ನಿಮ್ಗೆ ಅಲ್ಲಿ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ. ನಿಮ್ಗೆ 100% ಸ್ಯಾಟಿಸ್ಫೈ ಇದೆ, ನನಗೆ ಸಿಕ್ಕಿರೋ ಕಾಲೇಜಸ್ ಇದೇ ಬೇಕಾಗಿತ್ತು, ನನ್ನ ಡ್ರೀಮ್ ಕಾಲೇಜ್ ಕೂಡ ಇದಾಗಿತ್ತು ಅಂದರೆ ಆಟೋಮೆಟಿಕ್ಲಿ ಹೋಗಿ ಅಡ್ಮಿಷನ್ ಮಾಡಿ, ಯಾವುದೇ ಥರ ತೊಂದರೆ ಇಲ್ಲ. ಓಕೆನಾ? ಐ ಥಿಂಕ್ ಈ ವಿಡಿಯೋದಲ್ಲಿ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಏನಾದಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದರೆ ಸಾಕಷ್ಟು ಜನ ಈ ಥರ ಕೇಳ್ತಿದ್ರು ಒಂದು ಡೌಟ್ಸ್ನ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ತಿಳಿಸೋಣ ಅಂತಂದು. ವೀಡಿಯೋನ ಕೊನೆವರೆಗೂ ನೋಡಿದರೆ ನಿಮ್ಗೆ ಎಲ್ಲರಿಗೂ ಐಡಿಯಾ ಸಿಕ್ಕಿದೆ ಅನಿಸುತ್ತೆ. ವೀಡಿಯೋ ಯಾವ ಥರ ಅನಿಸ್ತು ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತದೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಅನಿಸ್ಕೊಳ್ಳಿ. ಬೇರೆ ಒಂದು ಸ್ಟೂಡೆಂಟ್ಸ್ಗಾದ್ರು ಒಂದು ಸ್ವಲ್ಪ ವೀಡಿಯೋ ನೋಡಬೇಕಾದ್ರೆ ಅನಿಸುತ್ತೆ. ಯಾಕೆ ವೀಡಿಯೋನ ಎಂಡ್ವರೆಗೂ ನೋಡಲ್ಲ, ಅರ್ಧ ನೋಡ್ತಾರೆ, ಆಮೇಲೆ ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಅರ್ಧಂಬರ್ಧ ತಲೆಯಲ್ಲಿ ಹೋಗುತ್ತೆ. ಅದಕ್ಕೆ ಅಷ್ಟೇ. ಐ ಥಿಂಕ್ ಓಕೆ, ವೀಡಿಯೋನ ಎಲ್ಲರಿಗೂ ಎಂಡ್ ಮಾಡೋಣ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಜೈ ಹಿಂದ್, ಒಂದೇ ಮಾತಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.